ಕೈ ಮುಖಂಡನ ಮೇಲೆ ಶೂಟೌಟ್ ನಡೆದಿದೆ. ಗುಂಡಿನ ದಾಳಿಯಲ್ಲಿ ಉದ್ಯಮಿ ಡೇವಿಡ್ ಡಿಸೋಜಾ ಸಾವನ್ನಪ್ಪಿದ. ಹಂತಕರ ಪತ್ತೆಗೆ ಪೊಲೀಸರು ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಉಡುಪಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಉಡುಪಿಯಲ್ಲಿ ಕೈ ಮುಖಂಡನ ಮೇಲೆ ಶೂಟೌಟ್ ಮಾಡಲಾಗಿದೆ. ಈ ಗುಂಡಿನ ದಾಳಿಯಲ್ಲಿ ಉದ್ಯಮಿ ಡೇವಿಡ್ ಡಿಸೋಜಾ ಸಾವನ್ನಪ್ಪಿದ್ದಾರೆ. ಹಂತಕರ ಪತ್ತೆಗೆ ಈಗ ಪೊಲೀಸರು ಬಲೆ ಬೀಸಿದ್ದಾರೆ. ಉಡುಪಿಯ ಮುದರಂಗಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಈ ಉದ್ಯಮಿ ಡೇವಿಡ್ ಡಿಸೋಜಾ ಮೇಲೆ ಈಗ ಗುಂಡಿನ ದಾಳಿ ನಡೆಸಲಾಗಿದೆ. ಈ ಗುಂಡಿನ ದಾಳಿಯಲ್ಲಿ ಡೇವಿಡ್ ಡಿಸೋಜಾ ಸಾವನ್ನಪ್ಪಿದ್ದಾನೆ. ಸ್ಥಳೀಯ ಕಾಂಗ್ರೆಸ್ ಮುಖಂಡ ಡೇವಿಡ್ ಡಿಸೋಜಾ. ಶೂಟೌಟ್ಗೆ ಇನ್ನೂ ಕೂಡ ನಿಖರ ಕಾರಣ ಏನು ಅಂತ ಹೇಳಿ ತಿಳಿದು ಬಂದಿಲ್ಲ. ವೈಯಕ್ತಿಕ ದ್ವೇಷ ಸೇರಿದಂತೆ ವಿವಿಧ ಆಯಾಮಗಳಲ್ಲಿ ಪೊಲೀಸರು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸ್ತಾ ಇದ್ದಾರೆ. ಇವತ್ತು ಉಡುಪಿಯಲ್ಲಿ ನಡೆದಿರುವಂತಹ ಶೂಟೌಟ್ ಇದು. ಹಾಡಹಗಲೇ ನಡೆದಿರುವಂತಹ ಶೂಟೌಟ್. ಈ ಶೂಟೌಟ್ನಲ್ಲಿ ಈಗ ಉದ್ಯಮಿ ಡೇವಿಡ್ ಡಿಸೋಜಾ ಸಾವನ್ನಪ್ಪಿದ್ದಾರೆ. ಬಟ್ ಯಾವ ಕಾರಣಕ್ಕೆ ಆತ ಸತ್ತಿರೋದು ಅಥವಾ ಯಾವ ಕಾರಣಕ್ಕೆ ಆತನ ಮೇಲೆ ಶೂಟೌಟ್ ಆಗಿರೋದು, ವೈಯಕ್ತಿಕ ದ್ವೇಷ ಇತ್ತಾ ಅಥವಾ ಹಣದ ವಿಚಾರವಾಗಿ ದ್ವೇಷ ಇತ್ತಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಎಷ್ಟೊತ್ತಿಗೆ ಹೇಗಾಯ್ತು ಈ ಘಟನೆ? ಯಾವ ಕಾರಣಕ್ಕೆ ಈಗ ಉದ್ಯಮಿ ಮೇಲೆ ಶೂಟೌಟ್ ಆಗಿರೋದು? ಎಸ್ ಚೈತ್ರ, ಉಡುಪಿ ಜಿಲ್ಲೆಯಲ್ಲಿ ಮತ್ತೊಂದು ಬೆಚ್ಚಿ ಬೀಳಿಸುವಂತ ಪ್ರಕರಣ ಆಗಿರುವಂತದ್ದು. ಈ ಹಿಂದೆ ಒಂದು ರೌಡಿ ಶೀಟರ್ ಹತ್ಯೆ ಆಗಿದ್ರೆ ಈಗ ಮತ್ತೊಂದು ಮಾಜಿ ಪಂಚಾಯತ್ ಅಧ್ಯಕ್ಷ ಡೇವಿಡ್ ಡಿಸೋಜಾ ಅವರ ಮೇಲೆ ಗುಂಡಿನ ದಾಳಿ ಆಗಿರುವಂತದ್ದು. ಸರಿಸುಮಾರು ಮಧ್ಯಾಹ್ನದ ಹೊತ್ತಿಗೆ ಈ ದಾಳಿ ಆಗಿರುವಂತದ್ದು. ಬಹಳ ನಡು ರಸ್ತೆಯಲ್ಲಿ ಅಂದ್ರೆ ಜನನಿಬಿಡ ಪ್ರದೇಶದಲ್ಲಿ ಈ ಘೋರ ಘಟನೆ ನಡೆದಿರುವಂತದ್ದು. ಶೂಟೌಟ್ಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಅಂದ್ರೆ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಆದ್ರೆ ಸ್ಪಾಟ್ ಅಲ್ಲಿ ಶೂಟೌಟ್ ಪರಿಣಾಮವಾಗಿ ಅವನು ಡೆತ್ ಆಗಿದೆ. ಈಗ ಅವನನ್ನ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿರುವಂತದ್ದು. ಅಂದ್ರೆ ಪ್ರಾಥಮಿಕ ಸ್ಥಳೀಯರ ಮಾಹಿತಿಯ ಪ್ರಕಾರ ಆ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಹೆಚ್ಚಿನ ಏನು ತನಿಖೆ ಇದೆ ಆ ರೀತಿಯಲ್ಲಿ ಪೊಲೀಸರು, ಉಡುಪಿ ಜಿಲ್ಲಾ ಪೊಲೀಸರು ತನಿಖೆಯನ್ನ ಮುಂದುವರಿಸುತ್ತಿದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಇದೀಗ ಉಳಿದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಚಿವ ಸಂಪುಟ ವಿಸ್ತರಣೆಯ ಅಸಮಾಧಾನ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದ್ದು ತಣ್ಣಗಾಗುವ ಲಕ್ಷಣಗಳು ಕಾಣಿಸ್ತಿಲ್ಲ. ಈಗಾಗಲೇ ಅಸಮಾಧಾನಿತರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ. ಸಂಪುಟ ಕಗ್ಗಂಟು ಹಿನ್ನೆಲೆ 2 ದಿನದಲ್ಲಿ ಸಿಎಂ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ, ಖಾಲಿ ಇರುವ ಒಂದು ಸಚಿವ ಸ್ಥಾನ ಭರ್ತಿ ಸೇರಿದಂತೆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಚರ್ಚಿಸಲು ಸಿಎಂ ದೆಹಲಿಗೆ ತೆರಳಲಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಂಪುಟ ವಿಸ್ತರಣೆ ಆಗಿದ್ದು ಸಚಿವಾಕಾಂಕ್ಷಿಗಳ ಆಕ್ರೋಶ ಭುಗಿಲೆದ್ದಿದೆ. ಹಲವು ಕಾಂಗ್ರೆಸ್ ಶಾಸಕರು ಸಿಎಂ ಹಾಗೂ ಹೈಕಮಾಂಡ್ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಸಂಜೆ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಚರ್ಚಿಸುವ ಸಾಧ್ಯತೆ ಇದೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮತ್ತಿತರ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಸಂಪುಟದಲ್ಲಿ ಮಹತ್ವ